ಕೇಶವ, ಒಂದು ಲೋಟ ಬಿಸಿನೀರು ಕಾಯಿಸಿ ಕೊಡವ. ಯಾಕೆ ಗಂಟ್ಲ ಮತ್ತೆ ಕಟ್ಟಿಗೆ ಅನ್ನಂಗೆ ಆಗ್ಬಿಟ್ಟೈತವ ನಂದು. ಅಯ್ಯ ಮಾವರ ಇಲ್ಲಿ ತನಕ ಯಾಕೆ ಬರಕ್ಕೆ ಹೋಗಿದ್ರಿ? ಅಲ್ಲಿಂದ ನಾವು ಹೋಗಿ ಹೇಳಿದ್ರೆ ನಾನು ತಂದು ಕೊಡ್ತಿದ್ದೆ. ಆ ಕಡೆಗೆ ಈಕಿ ಹೇಳಿದ್ರೆ ತಂದು ಕೊಡ್ತಿದ್ನ, ಬರ್ತದ್ಲ ಹೇಳಕ್ಕ. ಯಾರಿಗೆ? ನನ್ನ ಮಗಳಿಗೆ ಅಂದೇನವ. ಆಕಿಗೆ ಹೇಳಿ ಭಾಳ ಹೊತ್ತಾತವ. ಆಕಿ ಏನೋ ಉಗುರು ಬಣ್ಣ ಹಚ್ಕೊಂತಾನೆ, ಮದ್ರಂಗಿ ಹಚ್ಕೊಂತಾನೆ. ಆಕಿ ತನ್ನ ಸಡಗರದಾಗ ಯಾಕೆ ಮುಣಗಿಬಿಟ್ಟಾಳವ ಯವ್ವ. ನನ್ನ ಮಾತು ಯಾರು ಕೇಳ್ತಾರ ಯವ್ವ? ನೀ ಏನೋ ಅದಿದೆ ಅಂತಂದು 2 ಹೊತ್ತು ಊಟ ಕಾಣಕತ್ತೀನಿ, 1 ಲೋಟ ನೀರು ಕಾಣ್ತೇನವ. ಯವ್ವ ನನ್ನ ತಾಯಿ ಇದ್ದಂಗವ ಯವ್ವ ನೀನು. ಹೌದೇನ್ರಿ ಮಾವರ? ಇರ್ಲಿ ಬಿಡ್ರಿ, ನಾ ಕಾಸು ಕೊಡ್ತಾನೆ, ನೀವು ಕುದ್ಗ ನಡ್ರಿ ತಂದು ಕೊಡ್ತಾನಲ್ಲೇ. ಹ್ಞೂನವ, ಹಂಗೆ ಮಾಡು. ಹಂಗೆ 1 ಲೋಟ ಬಿಸಿ ಕಾಫಿ ಮಾಡವ. ಚಹಾ ಬೇಡ, ಚಹಾ ಕುಡಿದ್ರೆ ಒಂಥರ ಆಕತ್ ನನಗೆ. ಕಾಫಿ ಮಾಡು, ಗಂಟ್ಲನ್ನು ಸರಳಾಕತಿ. ಸರಿ ತಗೋರಿ ಮಾವ್ರ. ಮನ್ಯಾಗ ಮಾಡಕ್ಕೆ ಬೇಕಾದಷ್ಟು ಕೆಲಸ ಐತಿ. ಆ ಹುಡುಗಿದ ಕಾರ್ಯ ಐತಿ ಅಂತದ್ರಾಗ ನೀನು ಬಿಸಿನೀರು ಕೊಡು, ಕಾಫಿ ಕೊಡು ಅನ್ಕಂತ ಅಡ್ಡಾಡಿದೆ ಅಂದ್ರೆ ಕೆಲಸ ಅಕ್ಕವೇನು? ಇರ್ಲಿ ಬಿಡ್ರಿ ಆಯ್ತಾರ, ನಾ ಮಾಡ್ಕೊಡ್ತಾನೆ. ಅಷ್ಟಕ್ಕೂ ಕಾರ್ಯ ಮಾಡಕತ್ತೇವೆ ಅಂದ್ರೆ ನಾವೇನು ಊರಿಗಾರ ಊಟ ಹಂಚ್ಬೇಕಾಗಿಲ್ಲ, ಏನಿಲ್ಲ. ಏನು ಹೌದ್ರಿ, ಬೀಗ್ರ ತಂದಾರ ತಗೊಳ್ರವ ಅನ್ಬೇಕಾಗಿಲ್ಲ, ಏನಿಲ್ಲ ಬಿಡ್ರಿ, ನಡಿತೈತಿ. ನಾವು ಮನೆಯನ್ನಾರಲ್ಲ, ಏನಾರ ಹೇಳತ್ತಿಗೆ ಮಾವನ ಪರವಾಗಿ ನಿಂತು ಬಿಡ್ತೀವ ನೀನೊಬ್ಬೇಕಿ. ಸರಿ ತಗ. ಅಂದಂಗೆ ಮತ್ತು ರಾತ್ರಿ ಊಟಕ್ಕೆ ಬೇಳೆ ಹಾಕೊಂಡಿದ್ನಲ್ಲ, ಹಾಕಿ ಏನಿಲ್ಲ? ಹ್ಞೂ ರೀ ಅತ್ತೀರ, ಬೇಳೆ ಹಾಕಿದ್ದಾತ, ರುಬ್ಬಿ ಬಿಟ್ಟದ್ದಾತ, ಅಲ್ಲಿ ಹೂರ್ಣ ರೆಡಿ ಆಗೈತಿ. ಮಸಾಲೆ ಎಲ್ಲ ಹುರಿದಿಟ್ಟನಿ ಕಟ್ಟಿನ ಸಾರಿಗೆ. ಏನೇನು ಬದ್ನಿಕಾಯಿ ಒಂದು ಹೆಚ್ಚಿಕೊಡ್ರಿ ನೀವು, ಒಗ್ಗರಣೆ ಹಾಕಿಬಿಡ್ತಾನೆ ಆಗೋದು. ಕೊಸಂಬರಿ ಎಲ್ಲ ಹೆರೆದಿಟ್ಟನಿ. ಅದೆಷ್ಟು ಹೋಳ್ಗೆ ತಟ್ಟೋದಂಗ ನೋಡ್ರಿ, ಪಲ್ಯಕ್ಕೆ ಒಗ್ಗರಣೆ ಹಾಕಿ ಹೋಳ್ಗೆ ತಟ್ಬಿಟ್ರೆ ಆಗೋದು. ಅದನ್ನ ಏನು ಅಡ್ಡಾಡ್ಕೊಂತನೇ ಆಗಿಬಿಡೋದು ಗ್ಯಾಸ್ ಮೇಲೆ ಇಟ್ಟೆ ಅಂದ್ರೆ. ಸರಿ ತಗ, ನಾ ತಟ್ಟು ಕೊಡ್ತಾನೆ ಹೋಳ್ಗೆನ. ಆಮೇಲೆ ಹೊಸ ಹಪ್ಪಳ, ಸಂಡಿಗೆ, ಮೆಣಸಿನ್ಕಾಯಿ, ಬಳಕಲ್ಕಾಯಿ ಕರಿ ಅವನ್ನ. ಹ್ಞೂ ರೀ ಅತ್ತೀರ. ಅಂದಂಗೆ ಮೊನ್ನೆ ದೀಪಾವಳಿಗೆ ಒಂದು ಸೀರೆ ತಂದಿದ್ವಲ್ಲ, ನಿನಗೆ ಅಂತಂದು ನೀವು ಉಡ್ಲಿಲ್ಲ ನೋಡು, ನಿಮ್ಮ ಮೂವರು ಕೊಟ್ಟದ್ದೆ ಸೀರೆ ಐತೆ ಅಂತ ಅದನ್ನು ಉಟ್ಕೊಂಡೆಲ್ಲ. ಅದಕ್ಕೆ ಆ ಸೀರೆ ಕೊಡಿಲಿ ಆಕೆಗೆ, ಮತ್ತು ಹೊಸ ಸೀರೆ ಕೊಡ್ಬೇಕಲ್ಲ ಈಗ ಉಟ್ಕೊಳಕ್ಕೆ ಕೊಡ್ತಾನಂತೆ. ಮತ್ತು ಹೆಂಗೆ ಉಡಕ್ಕೆ ಹೇಗೆ ಕಳಿಸ್ಬೇಕಾ, ಹೊಸ ಸೀರೆ ಉಡಿಸಿ. ಮತ್ತು ಈಗೆಲ್ಲಿ ಕಳ್ಸಂಗಲ್ಲ, ಇಲ್ಲೇ ಮಾಡೋದು ಕಾರ್ಯನ. ಅದಕ್ಕೆ ಹೊಸ ಸೀರೆ ಕೊಟ್ರಾತ. ಅತ್ತೀರ, ಈ ಕಾರ್ಯಕ್ಕೆ ಗಂಡ ಮನೆಯವರಲ್ಲ ಸೀರೆ ತರೋದು, ಅವರ ಹೊಸ ಸೀರೆ, ಹೂವು, ಹಣ್ಣು ಅವನ್ನೆಲ್ಲ ತಂದಿರ್ತಾರೆ. ನೀವೇನು ಇಲ್ಲಿ ಸೀರೆ ಕೊಡ್ತಾನೆ ನಿಂತಿರಲ್ಲ? ಇಲ್ಲಿಂದ ಹೋಗಬೇಕಾರ ಅದನ್ನು ಹೊಸ ಸೀರೆ ಉಡಿಸಿ ಕಳಿಸ್ತಾರ್ರಿ. ತರ್ಬೇಕತ್ತವ, ಈಗ ಮತ್ತೆ ತಂದಿಲ್ಲಲ್ಲ ಅವನು. ಈಗ ಹಂಗಂತಂದು ಮಾಡೋ ನಿತ್ಯ ಬಿಟ್ಕೊಂಡು ಕುಂದ್ರಾಕ್ ಬರ್ತೈತೇನು? ಅದಕ್ಕೆ ಹೋಗು, ನಿನ್ನ ಸೀರೆ ಕೊಡು, ಮತ್ತು ನೀನು ನಡುವೆ ಯಾವಾಗ ತಗೋವಂತಂತ. ಸರಿ ತಗೊಳ್ರಿ ಆಯ್ತಾರ. ಇವ ಹೆಂಗೆ ಕಾಣಾಕತ್ತೆ ನೋಡ್ಬೇ ನಾನು, ಚಂದಾಗೈತೆ ಸೀರೆ? ಹ್ಞೂವ ಚಂದಾಗೈತೆ ನೋಡು, ಭಾಳ ನಿನಗೆ ಹೇಳಿ ಹೊಲಿಸ್ದಂಗೆ ಆಗೈತೆ ನೋಡಿ. ಜಾಕೆಟ್ ಅಂತ ಭಾಳ ಚಂದಾಗೈತೆ ಇವ. ಸೀರೆಲ್ಲ ಚಂದಾಗೈತೆ ಬೇ, ಆದ್ರೆ ಹಾಕೋಣಕ್ಕೆ ಒಡೆ ಒಂದಿಲ್ಲ. ಆಕೆ ಮುಗಿ ಹೇಳು, ಆಕೆ ಕಡೆದೊಂದು ನೆಕ್ಲೆಸ್ ಕೊಡಿಸ್ಬೇ ಯಾಕೆಂತಾನೆ. ಕೊಳ್ಳು ನೋಡಿ ಹೆಂಗೆ ಬಣ 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 ಅನ್ನಕತೈತಿ. ಬಂಗಾರ ಕೇಳ್ಬೇಕೇನು ವೈಪಟ? ಅವಾಗ ಹೇಳಿದ್ರೆ ಅದನ್ನ ಒಂದು ಕೇಳಿಬಿಡ್ತಿದ್ನವ. ಹಗಲೆಲ್ಲ ಒಂದು ಸೀರೆ ಕೊಡು, ಒಂದು ಬಂಗಾರ ಕೊಡು ಅನ್ಕಂತ. ತಡಿ ಮತ್ತೆ ಇಸ್ಕೊಂಬರ್ತಾನೆ. ನಾನು ಸರ್ ರೆಡಿ ಅದೇ? ಹ್ಞೂ ರೀ ಅತ್ತಿಗೆಮ್ಮ, ನೀ ಬಂದದ್ದು ಬೇಷ ಹತ್ತು ಬಾ ಇಲ್ಲ ಸರ್. ಅಂದಂಗೆ ನಿಂದೊಂದು ನೆಕ್ಲೆಸ್ ಇತ್ತಲ್ಲ, ಏನು ಇಲ್ಲೇ ಐತೆ ನಾನು ನಿಮ್ಮ ತವ್ರ ಮನೆಗೆ ಐತೆ? ನನ್ನ ಕಡೆನೇ ಐತ್ರಿ ಅತ್ತೀರ, ಇಲ್ಲೇ ನನ್ನ ತಲೆನ. ಮತ್ತೆ ಎಲ್ಲರ ಹೋದ್ರೆ ಬಂದ್ರೆ ಬೇಕಾಕತಿ ಅಂಥೇಳಿ ಇಲ್ಲೇ ಇಟ್ಕೊಂಡನೆ. ಹೌದಾ? ಚಲೋ ಆತ್ ಬಿಡು. ಮತ್ತು ಆಕೆ ಕೊಳ್ಳು ಬರೇದೈತವ, ಚಂದ ಕಾಣಂಗಿಲ್ಲ. ಅದಕ್ಕೆ ಒಟ್ಟು ನೆಕ್ಲೆಸ್ ಕೊಡು, ಹಾಕ್ಯಂದು ನಾಳೆ ಕೊಡ್ತಾಳೆ ಹೊಳ್ಳಿ. ಅಯ್ಯೋ ಎಂಥ ಕೆಲಸ ಆತು. ಮೊದಲು ಹಿಂಗೆ ಅಂತ ಸ್ವಲ್ಪ ಸೂಕ್ಷ್ಮ ಗೊತ್ತಾಗಿತ್ತಂದ್ರೆ ಅಲ್ಲಿ ಅವ್ರ ಮನೆ ಬಿಟ್ಟು ಬಂದೇನ್ರಿ ಅಂತ ಹೇಳ್ತಿದ್ದೆ. ಈಗ ಇಲ್ಲೇ ನನ್ನ ತಕ್ಕ ಐತಿ ಅಂತಲೇ ಹೇಳಿಬಿಟ್ಟನಿ. ಇಲ್ಲ ಅಂದ್ರೆ ಸರಿಯಾಗಲ್ಲ. ಈಕೆ ಕೊಟ್ಟರೆ ನಾಳೆ ಕೊಡ್ತಾಳೆ ಇಲ್ಲ ಅನ್ನೋದು ಡೌಟು. ಹೆಂಗಾರ ಆಗಲಿ, ಇವತ್ತೊಂದು ಸಲ ಕೊಡ್ತಾನೆ, ನಾಳೆ ನಾನು ಬಿಗಿ ಹಚ್ಚಿಸ್ಕೊಂತಾನೆ. ನನಗೇನು ಇವ್ರು ಮಾಡಿಸ್ಕೊಟ್ಟಲ್ಲ, ನಮ್ಮಪ್ಪ ನಮ್ಮವ್ವ ಮಾಡಿಸ್ಕೊಟ್ಟಾರ. ಏನು ವಿಚಾರ ಮಾಡ್ಕೊಂತ ನಿಂತೆ? ಐತೇನಿಲ್ಲ, ತಂದು ಕೊಡ್ತೇನಿಲ್ಲ ಹೇಳು. ಏನಿಲ್ಲ ರೀ ಅತ್ತೀರ, ತಗೊಂಬರ್ಕಂತಾಳ್ರಿ. ಅತ್ತೀರ ತಗೊಳ್ರಿ ಇದನ್ನು. ಅದೇಮ್ಮ, ಈ ನೆಕ್ಲೆಸ್ ಅಂತೂ ಭಾಳ ಅಂದ್ರೆ ಭಾಳ ಚಂದ ಕಾಣಾಕ್ತೈತೆ ನೋಡ್ರಿ. ಭಾರಿ ದೊಡ್ಡದೈತೆ ಬಿಡ್ರಿ, ಕೊಳ್ಳ ತುಂಬ ಆಗೈತಿ. ಎಷ್ಟು ತೊಲಿದೈತ್ರಿ ಅತ್ತಿಗೆಮ್ಮ ಇದು? ಏನು 1 ತೊಲಿದೈತೆ ನಾ 2 ತೊಲಿದೈತ್ರಿ? ಅದು ಬರೋಬ್ಬರಿ 1.25 ತೊಲೆ ಐತವ, ಹತ್ತತ್ರ 2 ತೊಲಿಗೆ ಐತಿ. ನಾನು ಗಟ್ಟಿ ಮಸ್ತ ಇರ್ತೈತಿ ಅಂತಂದು ದೊಡ್ಡದ ಮಾಡಿಸೇನೆ. ಆಮೇಲೆ ಹಿಂದೆ ಅವು ದಾರದ್ದು ಬರ್ತಾವಲ್ಲ ಕಸಿ ಅಂತ ಹಚ್ಚಿಸಿದೆ ಅಂದ್ರೆ ಕಮ್ಮಿ ಆಕತ್ ಬಿಡು. ಮತ್ತು ನಮ್ಮವ್ವ ಅದನ್ನೆಲ್ಲ ಏನು ಮಾಡ್ತಿದ್ದೆ, ಬಂಗಾರದ ಏರ್ಲಿ ತಗೊಂಡೆ ಅಂದು ಆ ಬಂಗಾರದ ಹಚ್ಚಿಸಾಳ. ಹಾಗಾಗಿ ಅದು ಸಣ್ಣಿಗೆ 2 ತೊಲೆ ಐತೆ ನೋಡು. ಹೌದೇನ್ರಿ? ಅಕ್ಕ ಇಷ್ಟು ಗಟ್ಟಿ ಮುಟ್ಟಾಗೈತೆ ಬಿಡ್ರಿ. ಅತ್ತೇರ ಬರ್ರಿ ನಾವು ಹೋಗೋಣ. ನೀವು ತಾಯಿಯಾಗಿ ಇಲ್ಲಿರಬಾರ್ದೆ, ಹಂಗೆ ನೋಡಿದೆ ಅಂದ್ರೆ ಎಲ್ಲದಕ್ಕೂ ನೀವ ಮುಂದೆ ಓಡಾಡಕತ್ತೀರಪ್ಪ. ಯಾರು ಇಂಥ ಕರೆಕ್ಕೆಲ್ಲ ತಾಯಿಗಳು ಮುಂದೆ ಬಿಡಂಗಿಲ್ಲ.
ಮನ್ಯಾಗ ಮಾಡಂಗಿಲ್ಲ ಹಂಗೆ ನೋಡಿದಂದ್ರೆ ಮತ್ತು ನಿರ್ವ ಇಲ್ಲದ್ದು ಅಂತಂದು ಇಲ್ಲಿ ಮಾಡಾಕತ್ತೀವಿ ಅಂಥದ್ರಾಗ ಎಲ್ಲದಕ್ಕೂ ನೀವು ಮುಂದೆ ಓಡಾಡ್ತೀರಿ. ಯಾಕೆ ನಾ ಇಲ್ಲೇನ್ರಿ ಮನ್ಯಾಗ ನಾ ಹೇಳಿದ್ರೆ ಮಾಡೇ ಮಾಡ್ತಾನೆ. ಅದಕ್ಕೆ ಕತ್ಬಿಡ ಮತ್ತು ಯಾರಿಲ್ಲ ಅಂದ್ರೆ ಏನು ಮಾಡೋದು, ನಾವು ಮಾಡ್ಬೇಕಲ್ಲ. ಆಮೇಲೆ ಮುಂಜಾನೆ ಎದ್ದು ಹಾಸಿಗೆ ಕಾರಣ ನೀನ ತೆಗೆದು ಮಾಡ್ಬೇಕು ನೋಡು. ಏನು ಅವೆಲ್ಲ ಹಾಸಿಗೆ ಎಲ್ಲ ತೆಗೆದು ಒಗೆದು ಒಣ ಹಾಕಿ ಅವ್ರಿಗೆ ನೀರಿಟ್ಟು ಎರೆದು ಗುಡಿ ಕಳಿಸೋದು. ಆಮೇಲೆ ಒಂದಿಷ್ಟು ಶಾವಿಗೆ ಬಸ್ ಕೊಡ್ಬೇಕು ಇಬ್ಬರಿಗೆ ಗಂಡ ಹೆಂಡತಿಗೆ. ಏನು ಹಾಂ ಗಡಾನ ಎದ್ದು ಮಾಡಿಬಿಡಿದೇಟ. ಸರಿ ತಗೊಳ್ರಿ ಐತವ್ರು. ಬಾ 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 ಭಾರಿ ಕಾಣಕತ್ತಿಲ್ಲ, ಮಸ್ತ್ ಆಗೈತ್ ಬಿಡು. ಈ ಸೀರಿ ಬಳಿ ಕೊಳ್ಳ ನಕ್ಲೆಸ್ ಅಂತ ಎದ್ದ ಹೊಡಿತೈತಿ ನೋಡು, ಭಾರಿ ಮಸ್ತ್ ಕಾಣಕತ್ತಿದೆ. ಏನು ಬಂತು ಭಾಗ್ಯ. ಮಂದಿ ಸಾಮಾನು ಹಾಕ್ಯಂದು ನಾ ನೀರಾಗ ನೆಳ್ ನೋಡ್ಕೊಂಡಂಗೆ ಇವೆಲ್ಲ ನಮ್ಮ ಅತ್ತಿಗೆಮ್ಮನು. ನಾನು ಯಾವ ಇಲ್ಲಿದ್ರಾಗ ಉಟ್ಕಂದ್ರೆ ಸೀರೆ ಮೊದಲು ಮಾಡಿ ನಮ್ಮ ಅತ್ತಿಗೆಮ್ಮಂದು. ಹೌದಾ, ಹಂಗಾದ್ರೆ ಸೀರೆ ಬೇಡ, ತೆಗೆದ್ಬಿಡು ಅದನ್ನ. ಥೋ ನಿಮ್ಮ ನಾನೊಂದು ಹೇಳಿದ್ರೆ ನೀವೊಂದು ತಿಳ್ಕೊಂತೀರಲ್ಲ. ಹಂಗಲ್ಲ ನಾ ಹೇಳಿದ್ದು ನನಗೆ ಅಂತಂದು ನಾನು ಸೀರೆ ಗಿರಿ ಏನು ಖರೀದಿ ಮಾಡಿಲ್ಲ ಇಲ್ಲಿ ತನಕ. ಆದ್ರೆ ನಮ್ಮ ಒಂದು ಸೀರೆ ತಗೊಂಡಿಟ್ಟಲ್ಲ ನನಗೆ ಮಗಳಿಗೆ ಅಂತಂದು ಇನ್ನು ಮ್ಯಾಲೆ ತಗೋಬೇಕಂತಂದು ಹೇಳಿದ್ದು. ಸರಿ ಬಿಡು, ಅದಕ್ಕೇನಂತ ತಗೋವಂತೆ. ಒಂದು ಯಾಕೆ 100 ಸೀರೆ ತಗೋವಂತೆ. ಈಗ ಲೈಟ್ ಆಫ್ ಮಾಡಲಿ. ನಿಮ್ಮಿಷ್ಟ. ತಟ್ಟೋಣ ತಟ್ಟೋಣ ಸ್ವರ್ಗದ ಬಾಗಿಲು. ಅವ್ವ ಅವ್ವ, ಆಶಾ ಆಶಾ, ಅಪ್ಪ ಗಡ ಬರ್ರಿ, ಎಲ್ಲಾರು ಬರ್ರಿ. ಯಾಕ್ರಿ ಏನತ್ತು ಒಂದೇ ಸವನಕ್ಕೆ ಹೋಗಾಡಕತ್ತಿರಲ್ಲ? ಅದ ಅಂತನವ ಒಂದು ಅಳ್ತಿ ಒತ್ತರಾಕ್ ನಿಂತ್ಬಿಟ್ಟಾನ. ಯಾಕಲ್ಲ ಏನಾತ ಈಗ? ಇವ ಮೊದ್ಲು ಆಶೀರ್ವಾದ ಮಾಡಿ ನನಗೆ. ಇರ್ಲಿ ಹೇಳಪ್ಪ, ನನ್ನ ಆಶೀರ್ವಾದ ಯಾವಾಗಲೂ ಇರ್ತೈತೆ ನನ್ನ ಮಕ್ಕಳ ಮ್ಯಾಗ. ಈಗ ಹೇಳು ಏನಾತು? ಇವ ಅದೇನಂದ್ರೆ ಇಷ್ಟು ದಿನ ನನ್ನ ಕೆಲಸ ಟೆಂಪ್ರವರಿ ಇತ್ತಲ್ಲ, ಈಗ ಪರ್ಮನೆಂಟ್ ಮಾಡ್ಕೊಂಡ್ರವ ನನ್ನ. ಗೌರ್ಮೆಂಟಿಂದ ಕೆಲಸ ನೌಕರಿ ಇದು ಪಗಾರ ಬರ್ತೈತಿ ಇನ್ಮೇಲೆ ನನಗೆ. ಆಶಾ, ನಿನ್ನ ಗಂಡಿನ ಮೇಲೆ ಗೌರ್ಮೆಂಟ್ ನೌಕರಿದಾರ. ಹೌದೇನಪ್ಪ? ಕೇಳಿ ಭಾಳ ಅಂದ್ರೆ ಭಾಳ ಖುಷಿ ಆತಪ್ಪ. ನನಗಂತ ಹಾಲು ಕುಡ್ದಷ್ಟು ಖುಷಿ ಆಯ್ತು ನೋಡು. ಅಂತ ದೇವ್ರು ಕಂಡುಬಿಟ್ಟನವ ಇಷ್ಟು ವರ್ಷ ಆದ್ಮ್ಯಾಗಾರ. ನೀನು ದುಡ್ದದಕ್ಕೆ ಸಾರ್ಥಕ ಆತ್ ಬಿಡಪ್ಪ. ಇಸ್ತೀನಿ ಅವ್ರ ಕಡೆಗಿನ ಎಲ್ಲ ನನ್ನ ಹಳೆಯನ್ ಕಾಲ್ಗುಣ ಇದು. ಇದೇನಪ್ಪ ಎಲ್ಲರೂ ಸೊಸೆ ಕಾಲ್ಗುಣ ನನ್ನ ಮಗಳ ಕಾಲ್ಗುಣ ಅಂತ ಅನ್ನೋದು ಕೇಳೀನಿ. ಇವರು ವಿಚಿತ್ರ ಅದಾರ ಬಿಡು. ಹಳೆಯನ್ ಮೇಲೆ ಇಲ್ಲ ಬರೋದು ಜೀವ. ಹಳೆಯನ್ ಕಾಲ್ಗುಣ ಅಂತ ನೋಡು. ಅನ್ಸಿ ಯಾವ ಬಾಯಿಲೆ ಅಂತೀಲಿ ನೀನು? ಅಳಿಯನ್ ಕಾಲ್ಗುಣ ಅಂತಂದು ನಿನ್ನೆ ಮೊನ್ನೆ ಬಂದ್ರು ಅವನು. ನನ್ನ ಮಗ ಎಷ್ಟು ಕಷ್ಟಪಟ್ಟು ದುಡ್ದಾನ. ಅವ್ನು ಕಷ್ಟಪಟ್ಟು ದುಡಿದ್ರ ಪ್ರತಿಫಲ ಆಗಿ ಇವತ್ತು ಅವ್ನ ನೌಕರಿ ಕಾಯಂ ಆಗೈತಿ, ಗೌರ್ಮೆಂಟ್ ಆಗೈತಿ. ಸುಖವಾಗಿ ಇರ್ಲಿ ನನ್ನ ಮಗ ಸೊಸಿ ಮುಂದ್ಕರ. ನಿಮ್ದು ಬೇರೆ ಇಂಥದ ರಾಡಿ ಸುಮ್ ಕುತ್ಕರಿ. ನಿಮ್ಗೆ ಎದಕ್ಕೆ ಬೇಕು? ನಾ ಮಾತಾಡಕತ್ತೀರ ಕೆಲ್ಲನ ಹೋಗ್ರಿ. ಹೋಗಿ ಗುಳಿಗೆ ಪಳಿಗೆ ಐತೆ ನೋಡಿ ತಗೋ ಹೋಗ್ರಿ. ಏನಾರು ಹೊಟ್ಟೆಗೆ ತಿಂದೋಟ ಅಂದಂಗೆ ನೋಡಪ್ಪ. ಮತ್ತು ನಿಮ್ಮ ತಂಗಿಗೆ ಒಂದು ತಾಳೆ ಸರ ಮಾಡಿಸಿ ಅಂದದ್ಲಲ್ಲ, ಮತ್ತು ಮಾಡಿಸ್ಬಿಡಪ್ಪ ಬಡ ಬಡ. ಈಗ ನೌಕರಿ ಆಗೈತಿ. ನೋಡು ಕೈಯಾಗ ರೊಕ್ಕ ಇದ್ದಾಗ ಮಾಡಿಸ್ಬೇಕು. ಆಮೇಲೆ ನಾವು ಮಾಡಿಸ್ತೇವೆ ಅಂದ್ರೆ ಆಗಂಗಿಲ್ಲಪ್ಪ. ಅದಕ್ಕೆ ಇವ ನನಗೆ ಸಿಕ್ಕಿರೋದು ಗೌರ್ಮೆಂಟ್ ಪಗಾರ. ಒಂದು ತಿಂಗಳಿಗೆ ಒಂದೇ ಸಲ ಪಗಾರ ಆಗೋದು. ಅದ ಪಗಾರದಾಗ ನಮ್ಮ ಮನೆ ಖರ್ಚು ಎಲ್ಲದ ನೋಡ್ಕೋಬೇಕು ನಾನು. ಮತ್ತು ನೀನು ಹಂಗೆ ಪುರ್ಸತ್ತಿಲ್ದಂಗೆ ಈಗ ಸರ ಮಾಡಕ್ಕೆ ಹಾಕಂದ್ರೆ ನನಗೇನು ಒಂದು ತಿಂಗಳಿಗೆ 1 ಲಕ್ಷ ರೂಪಾಯಿ ಪಗಾರ ಬರ್ತೈತೆ ಅಂತ ಮಾಡಿ ಏನು? 1 ಲಕ್ಷ ರೂಪಾಯಿಗೆ 1 ತೊಲೆ ಬಂಗಾರ ಐತಿ ಈಗ. ಆಗಂಗಿಲ್ಲವ ಈಗ ಸದ್ಯಕ್ಕೆ ಮಾತ್ರ. ನೀ ಸುಮ್ಮನೆ ಇದ್ದು ಬಿಡು. ನನಗೆ ಇಲ್ಲಿ ತನಕ ಹೇಳ್ಕೊಂಬಂದಿರೋದ ರಗಡ ಆಗೈತಿ. ಆಮೇಲೆ ಈಗ ಪಗಾರ ಬಂತಂದ್ರೆ ಇಷ್ಟು ದಿನ ಮಾಡ್ಕೋದು ಸಾಲ ಸಂಬಂಧ ಅದಾವಲ್ಲ ಅವ್ನು ನೋಡ್ತಾನೆ. ಏನು ಎಲ್ಲದ ಬೇರೆ ಇದನ್ನ ಮಾಡ್ಕೊಂತ ಕುಂದ್ರಲೇನ? ಈಗ ಸದ್ಯಕ್ಕೆ ಆಗಂಗಿಲ್ಲ ಅಂತಂದು ಹೇಳ್ಬಿಡು ಆಕಿಗೆ. ಅಷ್ಟು ಅವಸರ ಇತ್ತು ಅಂದ್ರೆ ಆಕಿ ಗಂಡ ಕಡೆ ಮಾಡಿಸಿಗೆ ಅಂತಂದು ಹೇಳಾಕಿಗೆ. ಬರೀ ಹೇಳಿದ್ ನೋಡಪ್ಪ ಮಗನ. ಮೆಚ್ಚಿದೆ ನಾನು ಇವತ್ತು ನಿನ್ನ. ಹಿಂಗೆ ಇರು ನೀನು. ಅಂದ್ರ ನಿನ್ನ ಊಟ ಉಳ್ಯಾಕ್ ಬಿಡ್ತಾಳೆ ಇಕ್ಕಿ. ಇಲ್ಲ ಅಂದ್ರ ಮಧ್ಯಾಹ್ನಕನ ಮನೆ ಮುಸ್ತಾಳ ನೋಡಿಕ್ ನಿಂದು. ಆತ ತಗೊಳಪ್ಪ, ತಿಳಿಸಿ ಹೇಳ್ತಾನೆ ಆಕಿಗೆ. ಇದೇ ತಿಂಗಳು ಅಲ್ಲದ್ರನ್ನ ಒಟ್ಟು ಈಗ ಒಂದು 4-5 ತಿಂಗಳದಾಗ ಮಾಡಿಸಿ ಕೊಟ್ಬಿಡು. ಯಾವಾಗಿದ್ರು ಕೊಡವ ಅಲ್ಲ. ಸುಮ್ಮನೆ ಬಿಟ್ಕಂತ ಓದೋದಂಗೆ ನಮ್ಗೆ ವಜ್ಜೆ. ಆಮೇಲೆ ನೋಡಪ್ಪ ಕೊಡಲಿಲ್ಲ ಅನ್ನಂಗೆ ಅವ್ರಿಗೆ ಹೆಸರು ಕೆಟ್ಟ ಹೆಸರು. ಅದಕ್ಕೆ ಕೊಟ್ಬಿಡೋಣ. ಸರಿ ತಗೊಳವ, ಮುಂದಕ್ಕೆ ವಿಚಾರ ಮಾಡಿದ್ರಾತು. ನಾನು ಈಗ ಡ್ಯೂಟಿಗೆ ಹೋಗಿ ಬರ್ತಾನೆ, ಟೈಮ್ ಆಕತಿ. ಬರ್ಲೇ ಆಶಾ ನಾನು? ಅಲ್ರಿ ಮನೆ ತನಕ ಬಂದಿರಿ, ಊಟಾರ ಮಾಡ್ಕೊಂಡು ಹೋಗ್ರಿ. ಹಂಗೆ ಹೋಗ್ಕಿರೇನು ಇಲ್ಲಿ ತನಕ ಬಂದು? ಇಲ್ಲ, ನಾನು ಅಲ್ಲೇ ಊಟ ಮಾಡೇನಿ. ನಂದೇನು ಊಟಕ್ಕೆ ಕಾಯ್ಬೇಡ. ಇದು ಖುಷಿ ಸಮಾಚಾರ ಇತ್ತಲ್ಲ, ಹೆಂಗೂ ಇಲ್ಲೇ ಆಯ್ತು ಹೊಂಟಿದ್ನಲ್ಲ, ತಡಿ ಹೇಳಿ ಹೋಗೋಣ ಮನ್ಯಾಗ ಅಂತಂದು ಬಂದೆ. ರಾತ್ರಿ ಬರ್ತಾನಲ್ಲ, ಸ್ವಲ್ಪ ಏನಾರ ಸ್ಪೆಷಲ್ ಮಾಡಿಬಿಡಿ ಇವತ್ತೇನು. ಇಲ್ಲ ಅಂದ್ರೆ ಹಿಂಗೆ ಮಾಡಿದ್ರೆ ಅತ್ತಾಗ ಹೊರಗೆ ಹೋಗ್ಬಿಟ್ರತ್ತೆ ಎಲ್ಲರೂ ಊಟಕ್ಕೆ ಇವತ್ತೊಂದು ದಿವಸ. ಏನಾಗದು ಕೆಟ್ಟತಿ? ನಾವೇನು ಹಗಲೆಲ್ಲ ಹೋಗ್ಬೇಕಾಗೈತಿ? ಹೌದಲ್ಲ? ನೀನು ನಾನು ಮಾಂಸ ಆಕಿ ಗಂಡ ಮತ್ತು ಅವು ಅಪ್ಪ 4-6 ಮಂದಿ ಅಕ್ಕವಿ ಹೋಗಿ ಬಂದ್ಬಿಡನ್ರಂತ. ಅಲ್ಲಪ್ಪ, ನನ್ನ ಏನ್ ಮಾಡ್ತೀಯ? ಸುಮ್ಮನೆ ಹೋಗಾಕ ಬರಾಕ ನನಗೆ ಆಗೋದಿಲ್ಲಪ್ಪ. ಕೂತ್ಕೊಂಡು ಹೋಗೋದು ಬರೋದು.
ಮತ್ತು ನಿಮ್ಮ ಅವ್ವ ಬೇಕು ನಾನು ನೋಡ್ಕೊಳಕ್ ಬೇಕಾಕತಿ. ಬೇಡ, ನಾವಿಬ್ಬರು ಮನ್ಯಾಗ ಇರ್ತೇವಿ, ನೀವು ನಾಲ್ವರು ಹೋಗಿ ಬಂದ್ಬಿಡ್ರಿ. ಏನು ಬೇಕಂತ ತಿಂದು ಒಟ್ಟು ಅಡ್ಡಾಡ್ಕೊಂಡು ಸಿನಿಮಾ ಪನ್ಮ ಹೋಗೋದಿದ್ರು ಹೋಗಿ ಆರಾಮ್ ಬರ್ರಿ. ಏನು ಅವಸರ ಐತಿ ನಿಮ್ದರ ಮನ್ಯಾಗ? ನಮ್ಮನ್ನೇನು ನೆಚ್ಬೇಡ್ರಪ್ಪ, ಹೋಗಿ ಬರ್ರಿ. ನಾವು ಮನ್ಯಾಗ ಇಟ್ಟು ಏನಾರ ಬಿಸಿ ಅದ ಒಟ್ಟು ಮುದ್ದಿನಾರ ಏನಾರ ಮಾಡಿಸ್ಕೊಂಡು ಉಂತಾನಂತ ನಾನು. ಅಯ್ಯ ನೀವು ಒಬ್ರು ಸುಮ್ ಕುತ್ಕರ್ರಿ. ನೀವು ಬರಂಗಿಲ್ಲ ನಾನು ಹೋಗ್ಬಾರ್ದನ? ನಾನು ಹೋಗ್ಯಪ್ಪ, ನೀ ಬಂದ್ರೆ ಬಾ, ಬಿಟ್ರೆ ಬಿಡು. ನಾನು ಅಡ್ಡಾಡ್ಬೇಕು ನನ್ನ ಮಕ್ಕಳ ಜೊತೆಗೆ. ಅಯ್ಯ, ನೀನ ಸಣ್ಣ ಹುಡ್ರಿಗಿಂತ ಕಡಿಯಾಗ್ಬಿಟ್ಟಿ ನೋಡು. ಅವ್ರು ಎಲ್ಲಿ ಹೋಗ್ತಾರ ಅಲ್ಲಿ ಹೋಗಿದ್ದಿ. ಆ ಶಿವಪೂಜೆ ನೋಡೋ ಕರಡೆ ಬಿಟ್ಟಂಗ ನಿಂದ ಏನಿರ್ತದ ಕೆಲಸ? ಅದು ಒಂದು ಹೊಸ ಜೋಡಿ, ನೀ ಇವ್ರೊಬ್ರು ಹೊಸ ಜೋಡಿ, ಇನ್ನು ಮಕ್ಕಳೆಲ್ಲ ಮರಿಯಿಲ್ಲ, ಆರಾಮ್ ಅಡ್ಡಾಡ್ಕೊಂಡ್ ಬರ್ತಾರ ಮಗ ಸೊಸಿನ. ಎಲ್ಲಿ ಹೋದ್ರು ಇವ್ರ ಹಿಂದೆ ಬೆನ್ನ ಹತ್ತಿ ಬಿಡ. ನೀನ್ ಬೆನ್ನ ಹತ್ತಿದ್ ಬೇತಾಳದಂಗ. ಸರಿ ತಗ, ಹೋಗಿ ಬಾ. ನಾ ಹೇಳಿದ್ರೆ ಎಲ್ಲಿ ಕೇಳ್ತೀನಿ ನೀನು? ಅಂದಿಲ್ಲ ಆಟ. ಹೋಗಿ ತಣ್ಣಗೋ ಮಕ್ಕ ನಿದ್ದಕ್ಕವನ. ಬ್ಯಾಡ ತಗೊಳ್ರಿ, ಮಾವರ್ನ ಅತ್ಯಾರನ್ನ ಬಿಟ್ಟು ನಾವಷ್ಟ ಹೋಗಿ ತಿಂದು ಬಂದ್ರೆ ಸರಿಯಾಗಿ ಕಾಣಂಗಿಲ್ಲ. ಅದಕ್ಕೆ ಒಟ್ಟು ಬಿರಿಯಾನಿ ಮಾಡ್ತಾನೆ, ಚಿಕನ್ ಬಿರಿಯಾನಿ ಮತ್ತು ಫಿಶ್ ಫ್ರೈ ಒಂದು ಮಾಡಿಬಿಡ್ತಾನೆ. ಚಂದಾಗಿ ಮನ್ಯಾಗ ಎಲ್ಲರೂ ಕುಂತು ಕೂಡಿ ಊಟ ಮಾಡಿಬಿಟ್ರಕತಿ. ಸರಿ ತಗ, ಹಂಗಾರ ಮಾಡಂಗಾರ. ಅವನ ಕೈ ರೊಕ್ಕ ಕೊಟ್ಟು ಹೋಗಿರ್ತಾನೆ, ಏನು ಬೇಕು ಏನು ಬೇಡ ತರಿಸ್ಕೊಂಡು ಮಾಡೇನ. ಸರಿ ತಗೋರಿ. ಅತ್ತೀರ, ನೀವು ಮಾರ್ಕೆಟ್ ಹೋಗಿ ಚಲೋದು ಚಿಕನ್ ಮತ್ತು ಫಿಶ್, ಆಮೇಲೆ ಫಿಶ್ ಅಲ್ಲೇ ಸ್ವಚ್ಛ ಮಾಡಿಸ್ಕೊಂಬಂದ್ಬಿಡ್ರಿ. ಮನೆಗೆ ತರಕ್ಕೆ ಹೋಗ್ಬೇಡ್ರಿ, ಅದು ಸ್ವಚ್ಛ ಮಾಡೋಕ್ಕಾಗಂಗಿಲ್ಲ, ಟೈಮ್ನು ಭಾಳ ಹಿಡ್ತೈತಿ. ಆಮೇಲೆ ವಾಸನೆ ಅಂದ್ರೆ ವಾಸನೆ ಆಕತಿ. ಅದಕ್ಕೆ ಮೀನು ಅಲ್ಲೇ ಸ್ವಚ್ಛ ಮಾಡಿಸ್ಕೊಂಡು ತಗರ್ರಿ. ಮತ್ತು ಚಿಕನ್ ತಗರ್ರಿ. ಅದಕ್ಕೆ ಬೇಕಾಗಿದ್ದು ದೊಡ್ಡ ಮಸಾಲೆ ಅವನ್ನ ತಗೊಳ್ರಿ. ತಗೊಂಡು ಪಟ್ಟನಾಗ ಮತ್ತು ಇದನ್ನ ನೆನ್ಪು ಹಾರಬೇಡ್ರಿ, ಸೊಂಟಿ ಇಲ್ಲ ಮನ್ಯಾಗ ಖಾಲಿ ಆಗೈತಿ. ಸೊಂಟಿ ಕೊತ್ತಂಬರಿ ಎರಡನ್ನೂ ತಗೊಂಬರ್ರಿ. ಅಷ್ಟು ತನಕ ನಾನು ನಮ್ಮ ಅವ್ರಿಗೆ ಬಿಟ್ಟು ಫೋನ್ ಹಚ್ಚಿ ಮಾತಾಡ್ತಾನೆ, ಹಿಂಗೆ ಆತ ಅಂತಂದು ಹೇಳ್ತಾನೆ ಸುದ್ದಿನ. ಅವರು ಖುಷಿ ಪಡ್ತಾರೆ. ಸರಿ ತಗೊಳವ, ತಗೊಂಬರ್ತಾನೆ. ಆಮೇಲೆ ನಾ ಬರೋ ತನಕನೂ ಬರೀ ಫೋನ್ಯಾಗ ಮಾತಾಡಬೇಡ. ಏನು ಬೇಕು ಏನಿಲ್ಲ ನೋಡ್ಕೊಂಡು ಮನೆಯಿಂದ ಸಾಮಾನು ಸಟ್ಟು ಎಲ್ಲ ರೆಡಿ ಮಾಡ್ಕೆ. ಅದಕ್ಕೆ ಅಕ್ಕಿ ಪಕ್ಕಿ ಎಲ್ಲ ಸುದ್ದು ಮಾಡ್ಕೆ. ನಾನು ಅಷ್ಟೊತ್ತಿಗೆ ಬಂದುಬಿಡ್ತಾನೆ. ಹ್ಞೂ ರೀ ಅತ್ತೀರ, ಹಂಗಾಗಲಿ. ಆಮೇಲೆ ಅತ್ತೀರ, ಅಕ್ಕಿನ ಚಲೋ ತಂದುಬಿಡ್ತೀರ ನೋಡ್ರಿ. ಈ ಅನ್ನ ಸರಿ ಆಗಂಗಿಲ್ಲ, ರೇಷನ್ ಅಕ್ಕಿ ಅನ್ನ ಮಿಜ್ಜಿ ಜಾಸ್ತಿ ಆಕತೆ. ಅದಕ್ಕೆ ಚಲೋ ಜೀರಾ ರೈಸ್ ಅಂತಾರಲ್ಲ ಅವನ್ನಾರ ಆತ, ಇಲ್ಲ ಬಾಸುಮತಿ ಅಕ್ಕಿನಾರ ತಂದುಬಿಡ್ರಿ. ಬಿರಿಯಾನಿ ಮಾಡೋಕೆ ಭಾರಿ ಚಲೋ ಆಕತಿ. ಹಿಂಗೆ ಇಟ್ಟಿಟ್ಟುದ್ದ ಅಕ್ಕಿ, ಹಂಗೆ ಅನ್ನ ನೋಡಿದ್ರೆ ಸಾಕು ಅಷ್ಟು ಹೊಡೆ ತುಂಬ್ದಂಗೆ ಆಕತಿ. ಅಂಥದ್ದು ಅಕ್ಕಿ ತಂದುಬಿಡ್ರಿ. ಚಲೋತ್ನಂಗೆ ಮಾಡಿದ್ರೆ ಆಕತಿ ಮನ್ಯಾಗನ. ಸರಿ ತಗೊಳವ, ಹಂಗಾಗಲಿ. ಹಲೋ ಯವ್ವ, ನಾನು ಆಶಾ ಮಾತಾಡೋದು. ಆಶವೇನ? ಹೇಳವ ಆಶವ, ಆರಾಮದೆಯಾ? ನಿಮ್ಮ ಮನ್ಯಾಗ ಎಲ್ಲರೂ ಆರಾಮದಾರಲ್ಲ? ಏನಯ್ಯವ ಏಸ್ ದಿನ ಆಯ್ತು ಫೋನ್ ಹಚ್ಚಿಲ್ಲಲ್ಲ. ನಾನು ಹಚ್ಚನಂದ್ರೆ ನನಗೆ ಹಚ್ಚಕ್ಕೆ ಮಾಡಕ್ಕೆ ಬರೋದಲ್ಲವ. ಇದ್ರಾಗ ಕನ್ನಡದಾಗ ಬರೋದಿಡ್ರೆ ಫೋನ್ ನಂಬರ ನಾ ಹಚ್ತೇನೆ ಅಂದ್ರೆ ನಿಮ್ಮ ಅಪ್ಪ ಎಲ್ಲ ಇಂಗ್ಲೀಷ್ನಾಗ ಬಡ್ದಿಟ್ಟಾನ. ನಂಗೆ ತಿಳಿಯಂಗಿಲ್ಲ ಹೊಳೆಯಂಗಿಲ್ಲ. ನೀನಾಗಿ ಹಚ್ಚಿದ್ರೆ ಮಾತಾಡ್ತೇನವ ನಾನು. ಇವ ಸ್ವಲ್ಪ ಸುಮ್ಮನಿರ್ತೀಯೇನು? ಹಾಡಿದ್ದಾಡಕ್ಕಿಸ್ಬೇಕ ಸಣ್ಣಂಗೆ ಅದನ್ನ ಅನ್ನಕೋಬೇಡ. ನಾ ಹೇಳೋದು ಒಂದು ಸ್ವಲ್ಪ ಕೇಳು. ನನ್ನ ಭಾಳ ಅಂದ್ರೆ ಭಾಳ ಖುಷಿ ಸಮಾಚಾರ ಐತಿ. ಏನು ಖುಷಿ ಸಮಾಚಾರನ? ಅಯ್ಯೋ ಅಯ್ಯೋ ಅಯ್ಯೋ, ನನ್ನ ಮಗಳು ಇನ್ನೂ ಸಾಣದ, ಆಕೆಗೆ ಒಂದು ಮಗು ಆಗಾಕತ್ತ. ನಂಗಾರ ಚಲೋ ಆತವ ವಿಷಯ ಕೇಳಿ. ಭಾಳ ಅಂದ್ರೆ ಭಾಳ ಖುಷಿ ಆಗಕತ್ತೈತೆ ನೋಡು. ಅಂತೂ ಇಂತು ಅಜ್ಜ ಅಮ್ಮ ಆದೀವಿ ನಾವು. ಇವ ಅದಲ್ಲವ ಸಮಾಚಾರ, ಅದಲ್ಲ. ಅಯ್ಯ, ಖುಷಿ ಸಮಾಚಾರ ಅನ್ನತ್ತಿಗೆ ಅದ ಅನ್ಕಂದ್ನಲ್ಲ ನಾನು. ಅದಕ್ಕಿಂತ ಖುಷಿ ಸಮಾಚಾರ ಐತೆ, ಹೇಳವ ಏನದು? ಅದು ನಿಮ್ಮ ಮಳೆಯಾಗ ನೌಕರಿ ಕಾಯಿ ಮಾತು. ಗೌರ್ಮೆಂಟಿನ ಪಗಾರ ಇನ್ಮೇಲಿಂದ. ಇಷ್ಟು ದಿನ ಖಾಸಗಿ ದುಡಿತಿದ್ರ, ಮತ್ತು ಅಷ್ಟು ಕಷ್ಟ ಬರೋದು. ಇನ್ಮೇಲೆ ಅಡ್ಡಿಲ್ಲವ, ಚಲೋ ಪಗಾರ ಆಗಕತ್ತೆ ಅವ್ರದ್ದು. ಏನು ನನ್ನ ಮಳೆಯಾಗ ಗೌರ್ಮೆಂಟ್ ಆತ? ಯವ್ವ ಇದನ್ನು ಖುಷಿ ಸಮಾಚಾರನ ಬಿಡವ. ನೀ ಅಂದಂಗೆ ಕರೆನ ಇದು ಖುಷಿ ಸಮಾಚಾರ. ನಾ ಮೊದ್ಲು ಹೋಗಿ ದೇವ್ರಿಗೆ ತುಪ್ಪದ ದೀಪ ಹಚ್ತಾನೆ. ಎತ್ತಾಗಾರ ನಿಂದು ಭಾಳ ಸುದ್ದ ಆತಲ್ಲ. ಸುದ್ದ ಅನ್ನಕೇನು ಬಿಡಿ, ಏನು ಕೆಟ್ಟದ್ದಿಲ್ಲ. ಆಟ ನೌಕರಿ ಆಗಿದ್ದಿಲ್ಲ, ನೌಕರಿ ಐತಿ ಅಂದು ಹೇಳಿ ಮಾಡ್ಕೊಂಡ್ರೆ ಕನ್ಯಾನ ಅನ್ನಂಗೆ ಆಗಿತ್ತು. ಆತಲ್ ಬಿಡು, ಸರಿ ಆತದಾರ. ಮೊದಲು ಈ ವಿಚಾರ ನಿಮ್ಮ ಅಪ್ಪಗೆ, ನಿಮ್ಮ ತಮ್ಮಗೆ, ನಮ್ಗೆ ಸಂಬಂಧಿಕರಿಗೆ ಅವಾಗ ಫೋನ್ ಮಾಡಿ ಕೇಳ್ತಿರ್ತಿರಲ್ಲ ಅವ್ರು. ನಿನ್ನ ಹಳೆ ಏನು ಅವ್ನು ಕೆಲಸ ಮಾಡ್ತಾನವ, ನಿನ್ನ ಹಳೆ ಏನು ಕೆಲಸ ಮಾಡ್ತಾನವ ಅಂತಂದು ಅವ್ರಿಗೆಲ್ಲರಿಗೆ ಉತ್ತರ ಕೊಡ್ಬೇಕು ನಾನು ಇವತ್ತು. ಸರಿ ಇಡ್ಲೆ, ಅವ್ರಿಗೆಲ್ಲ ಫೋನ್ ಹಚ್ಬೇಕು, ಟೈಮ್ ಆಕತ್ತೆ ಅದಕ್ಕೆ. ಸರಿ ತಗೊಳವ, ನಂದು ಕೆಲಸ ಐತಿ. ರಾತ್ರಿ ಊಟಕ್ಕೆ ಸ್ಪೆಷಲ್ ಮಾಡಂತಂದು ಹೇಳೋಗ್ಯ ನಿನ್ನ ಹಳೆ. ಅದೇನು ಚಿಕನ್ ಬಿರಿಯಾನಿ ಮಾಡ್ಬೇಕು ಮತ್ತು ಫಿಶ್ ಫ್ರೈ ಮಾಡ್ತೀನಿ ಅಂತಂದು ಹೇಳೇನೆ ಅದಕ್ಕೆ. ಸರಿ ತಗೊಳವ, ಮಾಡ್ಕೊಂಡು ಚಲೋ ಹೊತ್ತು ನಿಂಗೆ ಎಲ್ಲರೂ ಕೂಡಿ ಉಂಡ್ರಿ ಏನ. ಸರಿ ತಗೋ ಇಡ್ತಾನೆ.